ನೋಡಿ ಇಲ್ಲಿ ಕರೆಂಟ್ ಇಲ್ಲ, ಇದೇ ಪ್ರಾಬ್ಲಮ್. ಒಂದ್ ದಿವಸ ಇದ್ರೆ 3 ದಿವಸ ಇಲ್ಲ, ಒಂದ್ ದಿವಸ ಇದ್ರೆ 3 ದಿವಸ ಕರೆಂಟ್ ಇಲ್ಲ ಅಂದ್ರೆ ಪ್ರತಿ ಊರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಈಗ ನಮ್ಮ ಊರಲ್ಲಿ 10 ದಿವಸ ಆಯ್ತು ಕರೆಂಟ್ ಇಲ್ಲ. ಲೈನ್ ಮ್ಯಾನ್ ಒಂದ್ ದಿವಸ ಬರಂಗಿಲ್ಲ. ಫೋನ್ ಹಚ್ಚಿದ್ರೆ ಅವ್ರು ಇಲ್ಲ, ಯಾರಿಲ್ಲ ಇಲ್ಲಿ ನೋಡ್ಬೇಕು, ಯಾರಿಲ್ಲ ಆದ್ರೆ ಬೀಗ ಹಾಕೊಂಡು ಹೋಗು ಅಂತ ಹೇಳಿದೀನಿ ನಾನು. ವೀಕ್ಷಕರೇ, ನಾನು ರಾಘು ನಾಯಕ್, RN24 ವಾಯ್ಸ್ ಕಾರವಾರ. ನಾನು ಈ ಒಂದು ಬಾಳ್ನಿ ಕ್ಷೇತ್ರದಲ್ಲಿದ್ದೇನೆ. ಬೈರಾ, ಬಾಳ್ನಿ, ಗೋಪ್ಶಿಟ್ಟ, ಈ ಒಂದು ಗೊಟ್ಟೆಕಾಳಿ ಈ ಒಂದು ಗ್ರಾಮದಲ್ಲಿದ್ದಾರೆ. ಪಂಚಾಯತಿ ಗ್ರಾಮ ಇದು ರೂರಲ್ ಏರಿಯಾ, ಗ್ರಾಮೀಣ ಪ್ರದೇಶ. ಇಲ್ಲಿಂದ ಕೇವಲ 15 ಕಿಲೋಮೀಟರ್ ನಮ್ಮ ಕೈಗ NPCL ಇದೆ. ಕೇವಲ ಎಷ್ಟು? 15 ಕಿಲೋಮೀಟರ್. ಮನೆಯಲ್ಲಿ ವಿದ್ಯುತ್ ಇಲ್ಲ ನೋಡಿ. ನಾವೆಲ್ಲ ಈ NPCLದಲ್ಲಿ ನಾವು ಮನೆ ಮಠನ ಎಲ್ಲ ಕಳ್ಕೊಂಡು ನಮ್ಮ ವಿದ್ಯುತ್ ಹೊರ ರಾಜ್ಯಕ್ಕೆ ಹೋಗ್ತಾ ಇದೆ. ಆದರೆ ನಮ್ಮ ಇಲ್ಲಿ ಗ್ರಾಮೀಣ ಪ್ರದೇಶ 16 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವರು ಆ್ಯಕ್ಚುಲಿ ಫ್ರೀ ಕೊಡಬೇಕಿತ್ತು NPCLದವರು. ಆದರೆ ಇಲ್ಲಿ ಯಾವುದೇ ಒಂದು ಫ್ರೀನೂ ಇಲ್ಲ, ಏನೂ ಇಲ್ಲ. ಆದರೆ ಇಲ್ಲಿ ನೋಡಿ, ಇಲ್ಲಿಂದ ಎಲ್ಲ ವಾಹನ ಹೋಗ್ತದೆ, ಅವ್ರದ್ದು ಎಲ್ಲ ಬಸ್ ಕೂಡ ಹೋಗುತ್ತೆ. ಎಲ್ಲ ನಮ್ಮ ಪಾಪ ಜನರು ಇಲ್ಲಿ ಅವ್ರಿಗೆ ಎಲ್ಲ ರೀತಿಯ ಒಂದು ಸವಲತ್ತು ಕೂಡ ಮಾಡಿಕೊಟ್ಟಿದ್ದಾರೆ. ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಈಗ ನೋಡಿ, ಇಲ್ಲಿ ಹಿರಿಯ ಮುಖಂಡರಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೊಡುವ ಸರ್. ಈಗ ಈ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಕರೆಂಟ್ ಇಲ್ಲ, ಬಹಳ ಸಮಸ್ಯೆಯನ್ನ ಎದುರಿಸಬೇಕಾಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಕದ್ರಾದಲ್ಲಿ ಸುಮಾರು 25-30 ಕಿಲೋಮೀಟರ್ ಏರಿಯಾದಲ್ಲಿ ಸುಮಾರು 1,000 ಮನೆ ಇದೆ ಮತ್ತು ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕರೆಂಟ್ ಇದೆ. ಅದಕ್ಕೊಂದು ಸೆಕ್ಷನ್ ಆಫೀಸ್ ಅಂತ ಮಾಡಿದ್ದಾರೆ ಕದ್ರಾದಲ್ಲಿ, ಹೆಸ್ಕಾಂ ಡಿಪಾರ್ಟ್ಮೆಂಟ್. ಹೌದು, ಅದು ಒಂದು ಮೂಲೆಯಲ್ಲಿ ಮಾಡಿದ್ದಾರೆ. ಅಲ್ಲಿ ಇಲ್ಲಿಂದ ಎಲ್ಲ ಫೋನ್ ಮಾಡಿದ್ರೆ ಅವರು ಬರ್ಲಿಕ್ಕೆ 2 ಗಂಟೆ ಬೇಕು ಇಲ್ಲಿ ಬರ್ಲಿಕ್ಕೆ. ಮತ್ತೆ ಇಲ್ಲಿ ಆಕ್ಚುಲಿ ಅವ್ರು ಸೆಕ್ಷನ್ ಆಫೀಸ್ ಆದಾಗ 8 ಮಂದಿ ಜನ ಇರ್ಬೇಕಂತ ಒಂದು ಲಿಸ್ಟ್ ಇತ್ತು ಅವ್ರದ್ದು. ಅಷ್ಟು ಮಂದಿ ಇದ್ದಾರೆ. ಇಲ್ಲಿ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಪೇಮೆಂಟ್ ಇಲ್ಲಿ ಮಾಡಿ ನಿಯೋಜನೆ ಬೇರೆ ಕಡೆ ಮಾಡಿದ್ದಾರೆ. ಡೆಪ್ಯುಟೇಷನ್ ಇವರಿಗೆ 8 ಜನರಿಗೆ ಇಲ್ಲಿ ಅವರು ಪಗಾರ ತಿಂತಾ ಇದ್ದಾರೆ, ಡೆಪ್ಯುಟೇಷನ್ ಎಲ್ಲಿದ್ದಾರೆ ಅಂತ ಆರೋಪ ಇದೆ. ನಮಗೆ ಡಾಕ್ಯುಮೆಂಟ್ ನಮ್ಗೆ ಕೊಡ್ತಾ ಇಲ್ಲ ಅವರು. ಒಟ್ಟು ಆರೋಪ ಇದೆ. ಜನ ಅಂದ್ರೆ ಅಲ್ಲಿ ಹೇಳ್ತಾರೆ 8 ಮಂದಿ ಇಲ್ಲಿ ಇದೆ ಸೆಕ್ಷನ್ ಆಫೀಸ್ ಅಂತ. ಕೆಲವು ಮಂದಿ ಸದಾಶಿವಗೌಡ, ಅಂಕೋಲ ಅವರಲ್ಲಿ ನಿಯೋಜನೆ ಮಾಡ್ಕೊಂಡು ಸುಮ್ಮನಿದ್ದಾರೆ. ಬಟ್ ಇಲ್ಲಿ ಜನ ಇಲ್ಲ ಅಂತ ಅಂತಾರೆ. ಇಲ್ಲಿ ಕೆಲವು ಮಂದಿ ಏನಂದ್ರೆ KPC ಒಳಗೆ 24 hours ಕರೆಂಟ್ ಇರ್ತದೆ ಅವರಿಗೆ. ಬಟ್ ಅದು ಸ್ಪೆಷಲ್ ಕದ್ರಾ ಡ್ಯಾಮ್ ನಿಂದ ಲೈನ್ ಬಂದಿದೆ. ಇದು ಕದ್ರಾ ಡ್ಯಾಮ್ ಅವ್ರಿಗೆ 24 hours ಕರೆಂಟ್. ಅಲ್ಲಿ ಮೊದಲಿದ್ದ ಅಂದ್ರೆ ಇಲ್ಲಿ ಕರೆಂಟ್ ಹೋದ್ರೆ ಇಲ್ಲಿ ಜಿಯೋಸ್ ಓಪನ್ ಮಾಡೋದು, ಆರಾಮ್ ಮಲ್ಗೋದು. ಅವ್ರ ಹೆಂಡತಿ ಮಕ್ಕಳಿಗೆ ಕರೆಂಟ್ ಇದೆ ಅಲ್ಲಿ ಒಳಗಡೆ. ಈಗ ನಾವು ನೋಡಿ, ನಾವು ಮನೆ ಕೊಟ್ಟಿವಿ, ಮಠ ಕೊಟ್ಟಿವಿ, ನಮ್ದೆಲ್ಲ ಆಸ್ತಿ ಅವ್ರು ಕೊಟ್ಟಿವಿ. ಆದ್ರೆ ನಮ್ಗೆ ಕತ್ತಲಲ್ಲಿ ಇಟ್ಟಿದ್ದಾರೆ. ಇದು ನೋಡಿ ಯಾವ ಯುಗದಲ್ಲಿ ಇದ್ದೇವೆ ನಾವು. ರೇತಾಬಿಗಳು ಕೆಲಸ ಮಾಡ್ತಾರೆ, ಅವ್ರು ಕೆಲಸ ಮಾಡಿ ಅವ್ರಿಗೆ ದಿನಗೂಲಿ ಮಾಡಿ ಕೆಲಸ ಮಾಡೋ ಜನ ಸಂಭಾವಿತರು ಅವರಲ್ಲಿ ಮುಂದೆ ಹೋಗುದಿಲ್ಲ ಜಗಳ ಮಾಡ್ಲಿಕ್ಕೆ. ಇಲ್ಲೇ ಹೇಳ್ತಾರೆ, ಸುಮ್ಮನೆ ಇರ್ತಾರೆ. ಈಗ ಇಲ್ಲಿ ನೀವು ಬಂದಿರ ಅಂತ ಇಲ್ಲಿ ಬಂದಿದ್ದಾರೆ. ಕಾರೋ ಹೋಗುವಂತ ಹಣ ಖರ್ಚು ಮಾಡಿ ಹೋಗುವಂತ ಜನ ಇಲ್ಲಿ ಬಡ ಜನ ಇದ್ದಾರೆ. ಹೋಗುವಂತ ಪರಿಸ್ಥಿತಿ ಇಲ್ಲ ಇಲ್ಲಿ. ಕೆಲವು ಮಂದಿ ಬರ್ಬೋದು ಅಷ್ಟೇ. ಅದನ್ನೇ ಅವರು ಅಡ್ವಾಂಟೇಜ್ ಮಾಡ್ಕೊಂಡು ನಮ್ಮನ್ನು ಇದು ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಎಷ್ಟು ಅವ್ರಿಗೆ ಆಫೀಸಲ್ಲಿ ನಾವು ಹೋಗಿ ಹೇಳಿದ್ದೇನೆ ಎಷ್ಟಲ್ಲ ನೋಡಿ, ಇಲ್ಲಿ ಕರೆಂಟ್ ಇಲ್ಲ, ಇಲ್ಲಿ ಜನ ಇಲ್ಲ. ಎಷ್ಟು ದಿವಸದಿಂದ ಕರೆಂಟ್ ಇಲ್ಲ ಇಲ್ಲಿ ನಿಮ್ಮ ಮನೆಗೆ? ಈಗ ಈ ಗ್ರಾಮದಲ್ಲಿ ಈ ಜೂನ್ದಲ್ಲಿ ಇದೇ ಪ್ರಾಬ್ಲಮ್. 1 ದಿವಸ ಇದ್ರೆ 3 ದಿವಸ ಇಲ್ಲ, 1 ದಿವಸ ಇದ್ರೆ 3 ದಿವಸ ಇಲ್ಲ. ಹಿಂಗೆ ಬರ್ತದೆ ಹೋಗ್ತದೆ. 10 ಸಲ ಹೋಗ್ತದೆ ಬರ್ತದೆ. ಬಟ್ ಇಲ್ಲೇನಾಗಿದೆ, ಜಿಯೋಸ್ ಎಲ್ಲ ಕಡೆ ಜಿಯೋಸ್ ಇದೆ. ಆ ಜಿಯೋಸ್ ಅನ್ನು ಓಪನ್ ಮಾಡಿ ಕೆಲಸ ಮಾಡಬಹುದು. ಏನು ಬೇರೆ ಮಾಡ್ತಾರೆ ಅಂದ್ರೆ ಕದ್ರಾದಿಂದ ಲೈನ್ ಸುಮಾರು 30 ಕಿಲೋಮೀಟರ್ ಬಂದ್ ಮಾಡೋ ಕೆಲಸ ಮಾಡ್ತಾರೆ. 30 ಕಿಲೋಮೀಟರ್ ಯಾರು ಕರೆಂಟ್ ಇಲ್ಲ. ಅದು ರಾಂಗ್ ಅಲ್ವಾ? ಅದು ರಾಂಗ್ ಅಲ್ವಾ ಸರ್? ಅದು ಲೈನ್ ಮಾಡ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಒಂದೊಂದು ಜಿಯೋಸ್ ಬಂದ್ ಮಾಡ್ಕೊಂಡು ಕೆಲಸ ಮಾಡ್ಬೇಕಲ್ಲ. ಹೌದು, ಅದ ಸಣ್ಣ ಒಂದು ಇದು ಮಾಡ್ರಿ. ಒಂದು 30 ಕಿಲೋಮೀಟರ್ ದೂರಿಂದ ಬಂದ್ ಮಾಡ್ಕೊಂಡು ಎಲ್ಲರಿಗೂ ಕರೆಂಟ್ ಇಲ್ಲ ಅಂದ್ರೆ, ಒಂದು ಊರಿಗೆ ಕರೆಂಟ್ ಇಲ್ಲ ಅಂದ್ರೆ ಪ್ರತಿ ಊರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಒಂದು ಇವರು ಸೆಕ್ಷನ್ ಆಫೀಸರ್ ಅಂತ ಇದ್ದಾರೆ, ಯಾರು ಬೋರ್ಕರ್ ಅಂತ, ಪ್ರಶಾಂತ್ ಬೋರ್ಕರ್ ಅಂತ. ಅವ್ರು ಮತ್ತೆ ಸ್ಪಂದಿಸುವುದಿಲ್ಲ, ಫೋನ್ ಕೂಡ ಎತ್ತುವುದಿಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತುವುದಿಲ್ಲ. ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ ಅವರು? ಈಗ ಸದ್ಯಕ್ಕೆ ಅವರಿಗೆ ಡೆಪ್ಯುಟೇಷನ್ ಏನ್ ಮಾಡಿದ್ದಾರೆ, 2 ಕಡೆ ಮಾಡಿದಾರಂತೆ. ಇಲ್ಲಿ ಮತ್ತೆ ಕಿನ್ನರು, ಇಲ್ಲಿ ಮತ್ತೆ ನಾನು ಮುಖನೇ ನೋಡ್ಲಿಲ್ಲ ಅವ್ರದ್ದು ಏರಿಯಾದಲ್ಲಿ. ಈಗ ನಮ್ಮ ಊರಲ್ಲಿ 10 ದಿವಸ ಆಯ್ತು ಕರೆಂಟ್ ಇಲ್ಲ. ಅವರು ಎಂತ ಹೇಳಿದ್ರು, ಕಾಲ್ ಮಾಡಿದ್ರೆ ಅವ್ರು ಎಂತ ಹೇಳ್ತಾರೆ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ. 10 ದಿವಸ ಆಯ್ತು ಕರೆಂಟ್ ಇಲ್ಲ. ದಿವಸ ಆಯ್ತು, ಯಾರು ಬರುದಿಲ್ಲ. ಲೈನ್ ಮ್ಯಾನ್ ಇಲ್ಲ, ಯಾರು ಬರುದಿಲ್ಲ. ಇಲ್ಲಿ ನಮ್ ಚಿಕ್ಕಮ್ಮ ಅಲ್ಲಿ ಶಾಕ್ ಹತ್ತಿ ಸತ್ತು ಹೋದ್ರು, ಅವರು ತಿರ್ಕೊಂಡ್ರು. ಅವರು ಇವ್ರು ಬುಧವಾರ ಕೇಳಿದ್ರೆ ಲೈನ್ ಚೆಕಿಂಗ್ ಅಂತಾರೆ. 1 ದಿವಸ ಯಾರು ಪೆಟ್ರೋಲಿಂಗ್ ಬರುದಿಲ್ಲ. ಲೈನ್ ಮ್ಯಾನ್ ನೋಡಿಲ್ಲ ನಾವು. ಊರ್ ಜನ ಕೇಳ್ರಿ, ನೀವು ಎಲ್ಲಾ ಊರ್ ಜನಕ್ಕೆ ಕೇಳ್ರಿ. ಲೈನ್ ಮ್ಯಾನ್ 1 ದಿವಸ ಬರಂಗಿಲ್ಲ. ಅಲ್ಲಿ ನೋಡಿ ಗಿಡ ನೋಡ್ರಿ ಎಲ್ಲಿ ಆಗೈತೆ ನೋಡ್ರಿ ಲೈನಿಗೆ. ಅದ್ ಮತ್ತೆ ಕೆಳಗೆ ಹೋಗ ಕೈ ಚಿತ್ರ ಸೈದಿಲ್ಲ. ಪೆಟ್ರೋಲಿಂಗ್ ಎಲ್ಲ ಕಟ್ ಮಾಡ್ಬೇಕು. ಅವ್ರು ಕಂಬದ ಮೇಲೆ ಗಿಡ ಬಂದಿದೆ, ವೈರ್ ತಕ್ಕೊಡಿ ಅಂದ್ರೆ ಅವರು ಕಂಬ ಮುರಿದು ಹೋದ ನಂತರ ತೆಗ್ದುಕೊಡ್ತಾರೆ. ಅದು ಏನು ಮಾಡಿ ಬರಲ್ಲ. ಹಿಂಗೆ ಕಂಬಾನೇ ಮುರಿದು ಬೀಳ್ಬೇಕಂತ ಅಂದ್ರೆ ಯಾರ ಮೇಲೆ ಬೀಳ್ಬೇಕು, ಸಾಯ್ಬೇಕು ಆ ಮನುಷ್ಯ. ಜನ ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, ಎಸ್ಕಾಂಗೆ ಬಿಗ ಹಾಕ್ಬಿಡ್ರಿ. ಯಾರಿಗೂ ಬೇಡ, ಕಾರವಾರ ಇಡೀ ಕಾರವಾರ ತಾಲೂಕಿಗೆ ಬೇಡ ಕರೆಂಟ್. ಯಾಕೆ ಬೇಕಾಗದ್ರೆ ಎಲ್ಲ ಬಿಗೇನ ಆಗ್ಬಿಡಿ ಸರ್ ನೀವು. ಹೌದು, ಅವರು ರಾಜೀನಾಮೆ ಕೊಡ್ಕೊಂಡು ಮನೆಗೆ ಮಲಗಿ ಬಿಡ್ಲಿ.
ಇಲ್ಲ ಅಂದ್ರೆ ಈಗ ನೋಡಿ, ನಾವು ಕರೆಂಟ್ ಇಲ್ಲದೆ ಯಾವ ಯುಗದಲ್ಲಿದ್ದೇವೆ ನಾವು? ನಮ್ಮ ಅಜ್ಜನ ಕಾಲದಲ್ಲಿ ಇದ್ದೇವೆ ಈಗ ನಾವು. ಎಷ್ಟು 100 ವರ್ಷ ಹಿಂದೆ ಇದ್ದೇವೆ ಈಗ ಕರೆಂಟ್ ಇಲ್ಲ ಅಂದ್ರೆ. ಈ ಗ್ರಾಮದಲ್ಲಿ ಗುಡ್ಡೆಗಳ ಗ್ರಾಮದಲ್ಲಿ 2 ಲೈನ್ಮನ್ ಇರ್ಬೇಕು. ಅವರಿಗೆ ಕರೆಂಟ್ ಇರುವುದಿಲ್ಲ ಇಲ್ಲಿ. ಇಲ್ಲಿ ಹಳ್ಳಿ ಜನ ಇಲ್ಲ, ಎಲ್ಲಾ ಕಡೆಗೆ ಹಳ್ಳಿ. ಇಲ್ಲಿ ಎನಿ ಟೈಮ್ ಕರೆಂಟ್ ಇರಬೇಕು. ನಾವು ಫೋನ್ ಹಚ್ಚಿದ್ರೆ ಅವ್ರು ಇಲ್ಲ, ಯಾರಿಲ್ಲ ಇಲ್ಲಿ ನೋಡ್ಬೇಕು, ಯಾರಿಲ್ಲ ಆದ್ರೆ ಬೀಗ ಹಾಕೊಂಡು ಹೋಗು ಅಂತ ಹೇಳಿದ್ದೀನಿ ನಾನು. ಒಂದ್ಸಲ ಹೇಳಿದ್ದೇನೆ ಅವರಿಗೆ, ಯಾರಿಲ್ಲ ಆದ್ರೆ ನೀವು ಬೀಗ ಹಾಕೊಂಡು ಹೋಗ್ರಿ, ನಮ್ಮ ಹತ್ರ ಹೇಳ್ಕೊಂಡು ಹೋಗ್ರಿ ಹೋಗುವಾಗ ಅಂತ ನಾನು ಹೇಳಿದ್ದೇನೆ ಅವರಿಗೆ. ದಯವಿಟ್ಟು ಒಂದು ಕರೆಂಟಿನ ವ್ಯವಸ್ಥೆ ಒಂದು ಮಾಡ್ಕೊಡ್ರಿ ನಮ್ಗೆ. ನೋಡಿ, ಇಲ್ಲಿ ಗ್ರಾಮದವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಇಷ್ಟೆಲ್ಲ ಕೇಂದ್ರ ಸರ್ಕಾರಕ್ಕೆ ಯೋಜನೆಯ ಒಂದು NPC ಅಲ್ಲಿಗೆ ನಾವೆಲ್ಲ ನಮ್ಮ ಜಮೀನನ್ನ ತ್ಯಾಗ ಮಾಡಿದ್ದೇವೆ. ಆದ್ರೆ ಇಲ್ಲಿ 10 ದಿವಸ ಕರೆಂಟ್ ಇರಲ್ಲ. ಒಂದು ಕಂಬ ಕೂಡ ಬಿದ್ರು ಕೂಡ ಯಾವ ಒಬ್ಬ ಲೈನ್ ಮ್ಯಾನು ಬರಲ್ಲ. ಯಾಕಂದ್ರೆ ಲೈನ್ ಮ್ಯಾನ್ ಅಂದ್ರೆ ಒಬ್ಬನೇ ಇದ್ದಾನೆ ಇಲ್ಲಿ. ಒಬ್ಬ ಲೈನ್ ಮ್ಯಾನ್ ಇಂದ ಏನ್ ಸಾಧ್ಯ ಹೇಳಿ? ಈ 8 ಗ್ರಾಮಕ್ಕೆ ಒಬ್ಬ ಲೈನ್ ಮ್ಯಾನ್ ಇಂದ ಏನ್ ಸಾಧ್ಯ? ಸಾಧ್ಯನೇ ಇಲ್ಲ. ಆ ಗ್ರಾಮದ ಜನರಿಗೆ ನೋಡಿ, ನಾನು ಕಾಣಿಸ್ತಾನೆ ಪಾಪ ಎಷ್ಟು ಜನ, ಈ ಮಳೆ ಬರ್ತಾ ಇದೆ ಆದ್ರೂ ಕೂಡ ಇಲ್ಲಿ ಜನ ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಕರೆಂಟ್ ಇಲ್ಲ. 10 ದಿವಸ 5 ದಿವಸ 3 ದಿವಸ ಕರೆಂಟ್ ಇಲ್ಲ ಅಂದ್ರೆ ಜನ ಹೇಗೆ ಬದುಕಬೇಕು ಹೇಳಿ? ಮಕ್ಳು ಹೇಗೆ ಅಭ್ಯಾಸ ಮಾಡಬೇಕು? ಅವ್ರು ಏನಾರ ಮಾಡ್ಬೇಕಾದ್ರೆ ಕರೆಂಟ್ ಬೇಕೇ ಬೇಕಾಗತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಸೊ ಆ ಕಂಬ ಕೂಡ ಒಂದು ಬಿದ್ದಿದಂತೆ ರಸ್ತೆ ಮೇಲೆ, ಆ ಕಂಬನೂ ಕೂಡ ಕ್ಲಿಯರ್ ಮಾಡ್ತಾರೆ ಅಂತ ಪ್ರಶಾಂತ್ ನಾಯ್ಕರು ಹೇಳಿದ್ದಾರೆ. ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ, ಇಲ್ಲಿ ಎಲ್ಲ ಗ್ರಾಮದ ಜನರು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಎಸ್ಕಾಮಿಗೆ ಮುತ್ತಿಗೆ ಹಾಕಲಿಕ್ಕೂ ಕೂಡ ಇಲ್ಲಿ ಗ್ರಾಮದವರು ಫುಲ್ ರೆಡಿ ಆಗಿದ್ದಾರೆ. ಇಲ್ಲಿ ಆದಷ್ಟು ಬೇಗ ಇವರ ಒಂದು ಏನೇನು ಸಮಸ್ಯೆ ಇದೆ ಅದು ಬಗೆಹರಿಸಿ ಅಂತ ಹೇಳಿ